ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಶನಿವಾರದ ಪ್ರೇಮ ಕಾವ್ಯ ಸಂಚಿಕೆ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಎಪಿಸೋಡ್ ನೋಟಿಫಿಕೇಶನ್ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್. ಓಕೆ, ತಡ ಮಾಡಿದ ಎಪಿಸೋಡ್ನ ಸ್ಟಾರ್ಟ್ ಮಾಡಿಬಿಡೋಣ. ಈ ಒಂದು ಎಪಿಸೋಡ್ನಲ್ಲಿ ದಾಮಿನಿ ಸ್ನೇಹಾಗೆ ಹೇಳ್ತಾ ಇದ್ದಾಳೆ, ಕಲ್ಯಾಣಿ ಈಡಿಯಟ್ ಅವಳು, ನಾನು ಒಂದೇ ಒಂದು ಚಿಕ್ಕ ಬಲೆ ಬೀಸಿದ್ದಕ್ಕೆ ಬಿದ್ದೋಗ್ಬಿಟ್ಲು. ನಾನು ಶ್ರೀನಿವಾಸ್ ಜೊತೆ ಇರೋ ಫೋಟೋ ಅದೊಂದು ಫೋಟೋ ಎಡಿಟಿಂಗಲ್ಲಿ ಮಾಡಿರೋದು, ಅಷ್ಟು ಗೊತ್ತಾಗಲಿಲ್ಲ ಕಲ್ಯಾಣಿಗೆ. ಅಷ್ಟು ಈಡಿಯೇಟ್ ಅವಳು, ನನ್ನನ್ನೇ ಆ ಮನೆ ಸೊಸೆ ಅಂತ ಹೇಳಿ ಎಲ್ರಿಗೂ ಪರಿಚಯ ಮಾಡಿಸ್ಕೊಟ್ಲು. ಹಂಗಾಗಿ ನಾನು ಆರಾಮಾಗಿ ನನ್ನ ಕಲ್ಲನ್ನ ಈಸಿಯಾಗಿ ಹೊಡೆದೆ. ಇನ್ನು ಮಹಾದೇವ್ ಮತ್ತು ಕಾವ್ಯ ವಿಷಯದಲ್ಲಂತೂ ಮಹಾದೇವರೇ ನನಗೆಲ್ಲ ರೆಡಿ ಮಾಡಿ ಕೊಟ್ಬಿಟ್ಟಿದ್ದ. ನಾನು ಸುಮ್ಮನೆ ಒಂದು ಕಲ್ಲು ಹೊಡೆದೆ, ಅವಳು ದೂರ ಹೋಗೋ ಥರ. ಅವಳು ದೂರ ಹೋದ್ಲು, ಇವನು ಕೂಡ ಅವಳು ಹಿಂದೆ ಹೋದ ಅಷ್ಟೇ. ಇಷ್ಟೇ ಅಲ್ಲ, ಇನ್ನು ಮುಂದೆ ಇದೆ ಆಟ, ನೋಡ್ತಾ ಇರೋ. ಆ ಕಲ್ಯಾಣಿ ಮನೆಯವರು ಒಬ್ಬೊಬ್ಬರಾಗಿ ದೂರ ಆಗಿದ್ದಾಯಿತು. ಇನ್ಮೇಲೆ ಏನೇ ಇದ್ರು ಆ ಮನೆಯಲ್ಲಿ ನನ್ನದೇ ಹವ. ನನಗೆ, ನನ್ನ ಸ್ನೇಹಿನಿಗೆ ಯಾರು ಹಿಂಸೆ ಕೊಟ್ಟವರು ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ಸರಿಯಾಗಿ ಪಾಠ ಕಲಿಸ್ತೀನಿ ಅವ್ರಿಗೆ ಅಂತ ಹೇಳಿ ಸ್ನೇಹಿನ ಹತ್ರ ಹೇಳ್ತಾ ಇದ್ದಾಳೆ. ಮತ್ತಿಲ್ಲಿ ಗೌತಮಿಗೆ ಮಹಾದೇವ ಫೋನ್ ಮಾಡಿಬಿಟ್ಟು ಅವ್ರ ಅಮ್ಮನ ಆರೋಗ್ಯ ವಿಚಾರಿಸ್ತಾ ಇದ್ದಾನೆ. ಏನು ಗೌತಮಿ, ಅಮ್ಮನ ವಿಡಿಯೋ ಕಾಲಲ್ಲಿ ತೋರಿಸು ಅಂತ ಹೇಳಿ ವಿಡಿಯೋ ಕಾಲಲ್ಲಿ ಅವ್ರ ಅಮ್ಮನ ನೋಡ್ಕೊಂಡು ಕೇಳ್ತಾ ಇದ್ದಾನೆ, ಅಮ್ಮ ಆರೋಗ್ಯವಾಗಿದ್ದಾರಾ ಅಂತ. ಆಗ ಗೌತಮಿ ಇನ್ನೂ ಹುಷಾರಾಗಬೇಕು ಅಂತ ಹೇಳ್ತಾಳೆ. ಆಗ ಮಹಾದೇವ್ ಅವರು, ಹೌದಾ, ಸರಿ ಗೌತಮಿ, ನೀನು ಇರೋದಕ್ಕೆ ನನಗೆ ಎಷ್ಟೋ ಸಮಾಧಾನ, ಅಮ್ಮನ್ನ ಹುಷಾರಾಗಿ ನೋಡ್ಕೋ ಆಯಿತಾ ಅಂತ ಹೇಳ್ತಾನೆ. ಆಗ ಗೌತಮಿ ಇದಳು ಸರಿ ಅಣ್ಣ ಅಂತ ಹೇಳಿ ಮಾತಾಡ್ತಾ ಇದ್ದಾಳೆ. ಅಷ್ಟರಲ್ಲಿ ಕಲ್ಯಾಣಿಗೆ ಎಚ್ಚರ ಆಗಿಬಿಟ್ಟು ಗೌತಮಿ ಅಂತ ಹೇಳ್ತಾಳೆ. ಗೌತಮಿ ಸರಿ ಅಂತ ಫೋನ್ ಕಟ್ ಮಾಡ್ತಾಳೆ. ಆ ಕಲ್ಯಾಣಿ ಹೇಳ್ತಾ ಇದ್ದಾಳೆ ಗೌತಮಿ, ನನ್ನಿಂದ ನಿಮಗೆಲ್ಲ ಎಷ್ಟು ತೊಂದರೆ, ನಿಮಗೆ ದಾಮಿನಿ ಪಾಪ ನನಗೋಸ್ಕರ ಎಷ್ಟು ಇದು ಮಾಡ್ತಾ ಇದ್ದಾಳೆ, ಅಯ್ಯೋ ಪಾಪ ಅಂತ ಹೇಳ್ತಾಳೆ. ಆಗ ದಾಮಿನಿ ಇದ್ದವಳು, ಅಯ್ಯೋ ಅಕ್ಕ, ಅದರಲ್ಲಿ ಏನಿದೆ ಅಕ್ಕ, ನೀವು ಆ ಥರ ಎಲ್ಲ ಅಂದ್ಕೊಂಬೇಡಿ ಅಕ್ಕ, ನೀವು ನನಗೆ ಆಶ್ರಯ ಕೊಟ್ಟಿದ್ದೀರಾ ಈ ಮನೆಯಲ್ಲಿ. ನಾಯಿಗೆ 2 ತುತ್ತು ರೊಟ್ಟಿ ಮುರಿದು ಹಾಕಿದ್ರೆ ಅದರದ್ದು ನಿಯತ್ತು ತೋರಿಸುತ್ತೆ. ಅಂಥದ್ರಲ್ಲಿ ನೀವು ನನಗೆ 3 ಹೊತ್ತು ಊಟ ಹಾಕ್ಕೊಂಡು ನನಗೆ ಮನೆಯಲ್ಲಿ ಆಶ್ರಯ ಕೊಟ್ಟಿದ್ದೀರಾ ಅಂದಮೇಲೆ ನಾನು ನಿಮ್ಮನ್ನು ಪ್ರೀತಿಯಿಂದ ನೋಡ್ಕೊಳ್ಳೋದ್ರಲ್ಲಿ ತಪ್ಪೇನು ಅಕ್ಕ ಅಂತ ಅವಳು ಕೂಡ ಹೇಳ್ತಾಳೆ. ಮತ್ತಿಲ್ಲಿ ಪ್ರೇಮ ಕಷಾಯ ರೆಡಿ ಮಾಡ್ತಾ ಇದ್ದಾಳೆ. ಕಲ್ಯಾಣಿಗೆ ಹುಷಾರಿಲ್ಲ ಅಂತ ಹೇಳಿ ಕಷಾಯ ರೆಡಿ ಮಾಡ್ತಾ ಇದ್ದಾಳೆ. ಕಷಾಯ ರೆಡಿ ಮಾಡಿಕೊಂಡು ವಾಣಿಗೆ ಫೋನ್ ಮಾಡ್ತಾಳೆ. ವಾಣಿ ಫೋನೇ ಪಿಕ್ ಮಾಡ್ತಾ ಇರಲ್ಲ. ಆಗ ಅವಳು ಅನ್ಕೊತಾ ಇದ್ದಾಳೆ, ಯಾಕೆ ವಾಣಿ ಫೋನೇ ಪಿಕ್ ಮಾಡ್ತಾ ಇಲ್ಲ, ಯಾರಾದರೂ ಅವಳಿಗೆ ಏನಾದರೂ ಹೇಳ್ಕೊಟ್ರಾ, ಒಂದ್ಸಲಿ ಫೋನ್ ಮಾಡಿಬಿಟ್ರೆ ಸಾಕು ಪಿಕ್ ಮಾಡ್ತಾ ಇದ್ಲು, ಏನಾಯ್ತಲ್ಲಿ ಅಂತ ಇವಳು ಗೊಂದಲ ಮಾಡ್ಕೊಂಡಿದ್ದಾಳೆ. ಮತ್ತಿಲ್ಲಿ ರಾಮ್ ಬಂದು, ಪ್ರೇಮ ಏನು ಮಾಡ್ತಾ ಇದೆಯಾ, ಯಾಕೆ ಹುಷಾರಿಲ್ವಾ, ಕಷಾಯ ಮಾಡ್ತಾ ಇದೆಯಲ್ಲ ಅಂತ ಕೇಳ್ತಾರೆ. ಆಗ ಪ್ರೇಮ ಇದ್ದವಳು, ಅದು ಹಾಗಲ್ಲ ರಾಮ್, ನನಗಲ್ಲ, ಅದು ಅತ್ತೆಗೆ ತುಂಬಾ ಮೈ ಹುಷಾರಿಲ್ಲ ಅಂತ ಗೊತ್ತಾಯಿತು, ತುಂಬ ಬಾಡಿ ಪೇಯ್ನ್ ಅಂತೆ, ಅತ್ತೆಗೆ ಕಷಾಯ ಕುಡಿದ್ಬಿಟ್ರೆ ಡಾಕ್ಟ್ರು ಕೊಡೋ ಇಂಜೆಕ್ಷನ್ಗಿಂತ ಕಷಾಯದಲ್ಲಿ ಬೇಗ ಹುಷಾರಾಗ್ಬಿಡ್ತಾರೆ, ನನ್ನ ಮನಸ್ಸು ಯಾಕೋ ತಡೀತಾ ಇಲ್ಲ, ಅದಕ್ಕೆ ಕಷಾಯ ಮಾಡ್ಕೊಂಡು ಕೊಟ್ಬಿಟ್ಟು ಬರೋಣ ಅಂತ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಳೆ. ಆಗ ರಾಮ್ ಇದ್ದವನು, ಪ್ರೇಮ ನೀನು ಒಳ್ಳೆತನ ನನಗೆ ಗೊತ್ತು ಕಣೆ, ಆದರೆ ಈ ಸಮಯದಲ್ಲಿ ನಾವು ತೊಗೊಂಡೋಗಿ ಕೊಟ್ಟರೆ ಅಮ್ಮ ದೊಡ್ಡಮ್ಮ ಕುಡಿಯಲ್ಲ ಕಣೆ, ಬೇಡ, ನಿನ್ಗೆ ಹೋಗಬೇಡ ಮನೆಗೆ, ಇನ್ನೂ ಏನೋ ಬೇಜಾರು ಮಾಡ್ಕೊತಾರೆ ಅಂತ ಹೇಳ್ತಾರೆ. ಆಗ ಪ್ರೇಮ ಇದ್ದವಳು, ಇಲ್ಲ ರಾಮ್, ನನ್ನ ಮನಸ್ಸು ಯಾಕೋ ತಡೆಯೋಕ್ಕಾಗ್ತಾಯಿಲ್ಲ, ನಾನು ಹೋಗ್ತೀನಿ, ಯಾರೂ ಅದನ್ನು ನಿಲ್ಸೋಕ್ಕಾಗಲ್ಲ ಅಂತ ಹೇಳಿ ಇದಕ್ಕೆ ಒಂದು ಬಾಕ್ಸ್ಗೆ ಕಷಾಯ ಹಾಕ್ಕೊಂಡು ಹೊರಟೇ ಬಿಡ್ತಾಳೆ ಕಲ್ಯಾಣಿ ಮನೆ ಕಡೆ. ಕಲ್ಯಾಣಿ ಮಲಗಿರ್ತಾಳೆ. ಕಲ್ಯಾಣಿ ರೂಮ್ಗೆ ಇವಳು ಕದ್ದು ಮೆಲ್ಲಗೆ, ರಾತ್ರಿ ಆಗಿರುತ್ತೆ, ಮೆಲ್ಲಗೆ ಹೋಗಿ ಕಷಾಯ ಇಟ್ಬಿಟ್ಟು ಅವ್ರ ಆಶೀರ್ವಾದ ತೊಗೊತಿರ್ತಾಳೆ. ಸಡನ್ನಾಗಿ ಎಚ್ಚರ ಆಗಿಬಿಡುತ್ತೆ ಕಲ್ಯಾಣಿಗೆ. ಯಾರದು ಅಂತಾರೆ. ಅಷ್ಟರಲ್ಲಿ ಇವಳು ಓಡ್ ಬಂದುಬಿಡ್ತಾಳೆ ಆಚೆ ಕಡೆ. ಅದನ್ನು ನೋಡಿ ಕಲ್ಯಾಣಿ, ಇದೇನು ಇಲ್ಲಿ ಬಾಕ್ಸ್ ಸಿಕ್ಕಿದಾರಲ್ಲ, ಏನಿದು ಅಂತ ಓಪನ್ ಮಾಡಿ ನೋಡ್ತಾಳೆ. ಅಲ್ಲಿ ಕಷಾಯ ಇರುತ್ತೆ. ಓ, ಯಾರು ತಂದಿಕ್ಕಿರೋದು, ಮಹೇಶ್ವರಿನೋ ದಾಮಿನಿನೋ ಯಾರೋ ಒಬ್ಬರು ತಂದಿಕ್ಕಿರ್ಬೋದು ಅಂತ ಹೇಳಿ ಅವಳು ಮತ್ತೆ ಮಲ್ಕೊಂಡ್ಬಿಡ್ತಾಳೆ. ಇಲ್ಲಿ ಪ್ರೇಮ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ದಾಮಿನಿ ಕೈಲಿ ಸಿಗಾಕೊಂಡ್ಬಿಡ್ತಾಳೆ. ದಾಮಿನಿ, ಹೇ ಪ್ರೇಮ, ನೀನೇನು ಇಷ್ಟೊತ್ತಲ್ಲಿ ಇಲ್ಲಿ ಅಂತ ಕೇಳ್ತಾಳೆ. ಆಗ, ಅಮ್ಮ ಪ್ಲೀಸ್ ಜೋರಾಗಿ ಮಾತಾಡಬೇಡಿ, ಮೆಲ್ಲಗೆ ಮಾತಾಡಿ, ನಾನು ಇಲ್ಲಿಗೆ ಬಂದಿರೋದು ಗೊತ್ತಾದರೆ ಅತ್ತೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ಅತ್ತೆಗೆ ಹುಷಾರಿರ್ಲಿಲ್ವಲ್ಲ, ಅದಕ್ಕೆ ನನ್ನ ಮನಸ್ಸು ಯಾಕೋ ತಡಿಲಿಲ್ಲ, ಅದಕ್ಕೆ ಕಷಾಯ ಮಾಡ್ಕೊಂಬಂದು ತೊಗೊಂಬಂದು ಕೊಡೋಣ ಅಂದ್ಬಿಟ್ಟು ಬಂದು ರೂಮಲ್ಲಿ ಕಷಾಯ ಹಾಕ್ಬಿಟ್ಟು ಹೋಗ್ತಾಯಿದ್ದೀನಿ. ನಾನು ಬಂದಿರೋ ವಿಷಯ ಪ್ಲೀಸ್ ದಯವಿಟ್ಟು ಹೇಳಬೇಡಿ ಅವ್ರಿಗೆ, ನಾನು ಅವ್ರ ಆರೋಗ್ಯ ವಿಚಾರಿಸ್ಕೊಳ್ಳೋದಕ್ಕೆ ಅವಾಗವಾಗ ಬರ್ತಾ ಇರ್ತೀನಿ, ನೀವು ಇದ್ರ ಬಗ್ಗೆ ಅವ್ರಿಗೇನು ಹೇಳಬೇಡಿ ಅಂತ ಹೇಳಿ ಹೇಳ್ತಾಳೆ. ಆಗ ದಾಮಿನಿ ಇದ್ದವಳು, ಖಂಡಿತ ನಾನು ಹೇಳಲ್ಲ ಪ್ರೇಮ, ನಿನಗೆ ಎಷ್ಟು ಒಳ್ಳೆ ಮನಸ್ಸಮ್ಮ ಅಂತಾರೆ. ಸರಿ ನೀನು ಬರ್ತೀನಿ ಅಮ್ಮ ಅಂತ ಹೇಳಿ ಪ್ರೇಮ ಅಲ್ಲಿಂದ ಬರ್ತಾಳೆ. ಬೆಳಗಾಗುತ್ತೆ. ಇಲ್ಲಿ ಕಲ್ಯಾಣಿಯವರು ಎದ್ದು ಹೇಳ್ತಾರೆ. ಅಲ್ಲಿಗೆ ದಾಮಿನಿ ಬಂದು ಕಷಾಯ ಕೊಟ್ಟರು. ಕಷಾಯ ಕೊಟ್ಟಾಗ ಕಲ್ಯಾಣಿ ಹೇಳ್ತಾ ಇದ್ದಾಳೆ, ಏನು ಚೆನ್ನಾಗಿ ಮಾಡಿದ್ಯಾ ದಾಮಿನಿ, ನೀನು ಸಖತ್ ಹದವಾಗಿ ಮಾಡಿದ್ಯಾ, ಇದನ್ನು ಕುಡಿತಾ ಇದ್ರೆ ನನಗೆ ಪ್ರೇಮನೇ ನೆನಪಾಗ್ತಾ ಇದ್ದಾಳೆ. ಅವಳು ಅಷ್ಟೇ, ಇಷ್ಟೇ ಹದವಾಗಿ ಚೆನ್ನಾಗಿ ಮಾಡೋಳು ಯಾವಾಗ್ಲೂ ಕಷಾಯ ಅಂತಂದರೆ. ನಾನು ನಾನು ಯಾಕೆ ಅವಳು ನೆನೆಸ್ಕೊತಾ ಇದ್ದೀನಿ, ಅವಳು ಬೇಡ ಅಂತ ನಾನು ಮನಸ್ಸಿಂದ ತೆಗೆದು ಹಾಕಿದ್ಮೇಲೆ ನಾನು ಯಾಕೆ ನೆನೆಸ್ಕೊತಾ ಇದ್ದೀನಿ, ನನಗೆ ಬುದ್ಧಿ ಇಲ್ವಲ್ಲ ಅಂತ ಮತ್ತೆ ಅವಳೇ ಅಂದ್ಕೊಂಡು ಸುಮ್ಮನೆ ಆಗ್ತಾಳೆ.
ಆವಾಗ ದಾಮಿನಿ ಇದ್ದವಳು, ಅಕ್ಕ ನೀವು ಅಳ್ಬೇಡಿ ಅಕ್ಕ, ಇವಾಗ ಬೇಜಾರು ಮಾಡ್ಕೊಂಬಿಡಿ ಇದಕ್ಕೆಲ್ಲ ನೆನೆಸ್ಕೊಂಡು, ನೀವು ಆರಾಮಾಗಿ ಇವಾಗ ಕಷಾಯ ಕುಡ್ದಿರ ರೆಸ್ಟ್ ಮಾಡಿ ನೀವು ಅಂತ ಹೇಳಿ ಕಲ್ಯಾಣಿನ ಮಲಗಿಸ್ಬಿಟ್ಟು ಇವಳು ಒಬ್ಬಳೇ ಕುತ್ಕೊಂಡು ಮನಸ್ಸಲ್ಲಿ ಅನ್ಕೊತಾ ಇದ್ದಾಳೆ, ಓಹೋ ಈ ಕಲ್ಯಾಣಿ ಮನಸ್ಸಲ್ಲಿ ಇನ್ನೂ ಆ ಪ್ರೇಮನ ಕೈ ರುಚಿ ಹೋಗಿಲ್ಲ, ಇವ್ರು ಎಷ್ಟೇ ಮಾಡಿದ್ರು ಒಬ್ರನ್ನೊಬ್ರು ಬಿಟ್ಕೊಡಲ್ಲ ಅಂತ ಹೇಳಿದ್ದು ಕರೆಕ್ಟೇ, ಆ ಥರ ಆಗಬಾರ್ದು. ಯಾವುದಾದ್ರೂ ಒಂದು ಘಟನೆಯಿಂದ ಇವರು ಮತ್ತೆ 4 ಜನನೂ ಒಂದಾಗೋ ಚಾನ್ಸಸ್ ಇದೆ. ಇಲ್ಲಿ ಈ ಪ್ರೇಮ, ರಾಮ್, ಮಹಾದೇವ, ಕಾವ್ಯ ಇವ್ರು 4 ಜನ ಯಾವುದೇ ಕಾರಣಕ್ಕೂ ಇವ್ರ ಹತ್ರಕ್ಕೆ ಹೋಗಬಾರ್ದು. ಆ ಥರ ಮಾಡಬೇಕು. ನಾನು ನನ್ನ ಮೊದಲನೇ ಬೇಟೆ ಏನೇ ಇದ್ರೂ ನನ್ನ ಫೇವ್ರೇಟ್ ಪ್ರೇಮನ್ಗೆ ಹಾಕ್ತೀನಿ ಅಂತ ಹೇಳಿ ಮನಸ್ಸಲ್ಲೇ ಅನ್ಕೊತಾ ಇದ್ದಾಳೆ ದಾಮಿನಿ. ಮತ್ತಿಲ್ಲಿ ಕಾವ್ಯ ಕಾಲೇಜ್ಗೆ ಹೋಗೋದಕ್ಕೆ ರಾಘವೇಂದ್ರ ಸ್ವಾಮಿನ ಬೇಡ್ಕೊತಿದ್ದಾಳೆ, ಅಪ್ಪ ರಾಘವೇಂದ್ರ ನನ್ನನ್ನು ಒಳ್ಳೇದು ಮಾಡಪ್ಪ ರಾಯರೇ, ನಾನು ಇವತ್ತು ಹೊಸದಾಗಿ ಕಾಲೇಜ್ಗೆ ಹೋಗ್ತಾಯಿದ್ದೀನಿ, ನನ್ನ ಜೀವನದಲ್ಲೆಲ್ಲ ಸಕ್ಸಸ್ ಆಗೋಂಗೆ ಮಾಡಪ್ಪ ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೊತಿರ್ತಾಳೆ. ಅದನ್ನು ಮಹಾದೇವ ರೂಮ್ ಕಿಟಕಿಯಿಂದ ನೋಡಿಬಿಟ್ಟು, ಓಹೋ ಇವತ್ತು ಕಾವ್ಯಂದು ಮೊದಲನೇ ದಿನ ಅನಿಸುತ್ತೆ, ಅದು ರಾಯರು ಒಳ್ಳೇದು ಮಾಡುತ್ತೆ, ನನ್ನ ಬೆಂಬಲ ಯಾವಾಗಲೂ ನಿನ್ನ ಜೊತೆ ಇದ್ದೇ ಇರುತ್ತೆ ಕಾವ್ಯ, ಹೋಗ್ಬಾ ಅಂತ ಇವನು ಅನ್ಕೊತಾ ಇದ್ದಾನೆ. ಕಾವ್ಯ ಸರಿ ಅಂದ್ಬಿಟ್ಟು ಓಡಕ್ಕೆ ಹೋಗ್ತಾಳೆ. ಅಲ್ಲಿ ಆ ಮನೆ PG ಓನರ್ ಬಂದುಬಿಟ್ಟು ಕಾವ್ಯನ ಫ್ರೆಂಡ್ನ ಕೇಳ್ತಾ ಇದ್ರು, ಎಲ್ಲಮ್ಮ ನಿನ್ನ ಫ್ರೆಂಡು ಅಡ್ವಾನ್ಸು ನಿಂದೆ ಇನ್ನೂ 1 ತಿಂಗಳು ಬ್ಯಾಲೆನ್ಸ್ ನಿಲ್ಲಿಸಿದ್ಯಾ ಆ ಬಾಡಿಗೆನ, ಇನ್ನು ಯೂಸ್ ಬೇರೆ. ಓಹೋ ನಿನ್ನ ಫ್ರೆಂಡ್ ಕತ್ ನೋಡಿದ್ರೆ ಏನೋ ಮದುವೆ ಆಗಿದೆ ಅಂತ ಅನ್ಸುತ್ತೆ, ಏನು ಗಂಡನ ಬಿಟ್ಟು ಬಂದವಳ ಹೆಂಗೆ, ಏನೋ ನನಗದೆಲ್ಲ ಗೊತ್ತಿಲ್ಲ, ಇವತ್ತು ನನಗೆ ಈ ಭಾನುವಾರ ಸಂಜೆ ಅಷ್ಟೊಳಗಡೆ ದುಡ್ಡು ಕೊಟ್ಟಿಲ್ಲ ಅಂತಂದರೆ ನಿಮ್ಮ ಲಗೇಜ್ ಸಮೇತ ನಾನು ರೋಡಿಗೆ ತಳ್ಳಬೇಕಾಗತ್ತೆ, ಹುಷಾರ್ ಅಂತ ಹೇಳಿ ವಾರ್ನಿಂಗ್ ಮಾಡಿಬಿಟ್ಟು ಅಲ್ಲಿಂದ ಮನೆ ಓನರು ಹೊರಡ್ತಾ ಇದ್ದಾರೆ. ಮತ್ತಿಲ್ಲಿ ಪ್ರೇಮ ನಿಂತಿರ್ತಾಳೆ. ಅವಳಿಗೆ ಮತ್ತೆ ದಾಮಿನಿ ಕಡೆಯಿಂದ ಕಾಲ್ ಬರುತ್ತೆ, ನಾನು ಹೇಳಿದ್ದೆ ತಾನೇ ನಿನ್ನ ಮನೆಗೆ ಹೋಗಬೇಡ ಅಂತ, ಹೇಳಿದ್ರೂ ಹೋಗಿದ್ಯಲ್ಲ, ನಿನಗೆ ಎಷ್ಟು ಧೈರ್ಯ ಅಂತ ಹೇಳ್ತಾಳೆ. ಆಗ ಪ್ರೇಮ ಇದ್ದವಳು, ಯಾವಳೆ ನಿನಗೆ ಅಷ್ಟು ಧೈರ್ಯ ಇದ್ದರೆ ನಾನು ಮುಂದೆ ಬಂದು ಬೆದರಿಕೆ ಹಾಕೆಲೇ ಅಂತ ಹೇಳಿ ಪ್ರೇಮ ಫೋನ್ ಕಟ್ ಮಾಡ್ತಾಳೆ. ಇಲ್ಲಿ ದಾಮಿನಿ ಧನರಾಜು ಮತ್ತು ಇವಳು ಸ್ನೇಹ 3 ಜನನೂ ಕೂಡ ಅವ್ರ ಮನೆ ಹತ್ರ ಬಂದ್ಬಿಟ್ಟು ದಾಮಿನಿ ಹೇಳ್ತಾ ಇದ್ದಾಳೆ, ಓಹೋ ಅಣ್ಣ ಇವಳಿಗೆ ತುಂಬಾ ಕೊಬ್ಬಿದೆ, ಇವಳು ಕೊಬ್ಬನ್ನ ಕರಗಿಸೋದು ಹೆಂಗೆ ಅಂತ ನನಗೆ ಗೊತ್ತು, ಹಚ್ಚೋಣ ಮನೆಗೆ ಬೆಂಕಿನ ಅಂತ ಹೇಳಿ ಅವ್ರ ಮನೆಗೆ ಬೆಂಕಿ ಹಚ್ತಾ ಇದ್ದಾರೆ ಧನರಾಜು ಮತ್ತು ಸ್ನೇಹ ಇಬ್ಬರು ಸೇರಿ. ಈಗ ಅವ್ರ ಮನೆ ಹತ್ಕೊಂಡು ಉರಿತಾ ಇದೆ. ಮುಂದೆ ಏನಾಗುತ್ತೆ ಅಂತ ನಾಳಿನ ಎಪಿಸೋಡ್ನಲ್ಲಿ ನೋಡಬೇಕಾಗತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.